ಕರಾವಳಿಯಲ್ಲಿ ಮತ್ತೆ ಪೊಲೀಸ್ ನೈತಿಕ ಪೊಲೀಸ್ಗಿರಿ ನೋಡಿ. ಕರಾವಳಿಯ ಪಣಂಬೂರು ಬೀಚ್ಗೆ ಬಂದಂತ ಜೋಡಿಯನ್ನ ಹಿಂದೂ ಕಾರ್ಯಕರ್ತರು ತಡೆದಿದ್ದಾರೆ, ನೈತಿಕ ಪೊಲೀಸ್ಗಿರಿಯನ್ನ ಮಾಡಿದ್ದಾರೆ. ಪಣಂಬೂರಿನಲ್ಲಿ ನಡೆದಿರುವಂತ ಘಟನೆ ಇದು. ಅನ್ಯ ಕೋಮಿನ ಜೋಡಿಗಳನ್ನ ತಡೆದು ವಿಚಾರಣೆಯನ್ನ ಮಾಡಿದ್ದಾರೆ. ಪಣಂಬೂರಿನಲ್ಲಿ ಹಿಂದೂ ಕಾರ್ಯಕರ್ತರಿಂದ ನೈತಿಕ ಪೊಲೀಸ್ಗಿರಿ ನಡೆದಿದೆ. ಕರಾವಳಿಯಲ್ಲಿ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಈ ಘಟನೆ ಆಗಿದೆ. ಕೇರಳದ ಯುವಕ ಮತ್ತೆ ಬೆಂಗಳೂರಿನ ಯುವತಿ ಇವರಿಬ್ಬರು ಕೂಡ ಪಣಂಬೂರು ಬೀಚ್ಗೆ ಬಂದಿದ್ರು. ಆಗ ಹಿಂದೂ ಕಾರ್ಯಕರ್ತರು ಅವರನ್ನ ತಡೆದಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಈಗ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ರಾಮಸೇನೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರಾವಳಿಯಲ್ಲಿ ಇತ್ತೀಚೆಗೆ ಸುದ್ದಿಯಾಗೋದು ನೈತಿಕ ಪೊಲೀಸ್ಗಿರಿ. ಅನ್ಯ ಕೋಮಿನ ಜೋಡಿಗಳು ಇವತ್ತು ಕರಾವಳಿ, ಅದರಲ್ಲೂ ಕೂಡ ಪಣಂಬೂರು ಬೀಚ್ಗೆ ಬಂದಿದ್ರು ಜೋಡಿಯಾಗಿ. ಬೆಂಗಳೂರಿನ ಯುವತಿ ಹಾಗೆ ಕೇರಳದ ಯುವಕ ಮಂಗಳೂರಿನ ಪಣಂಬೂರು ಬೀಚ್ಗೆ ಅವರು ಬಂದಿದ್ರು. ಆಗ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅವರನ್ನು ತಡೆದು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಅಂತ ಹೇಳಿದ್ರೆ, ಏನು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ, ನೀವೊಂದು ಕೋಮ್ನವರು ಯಾಕೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದೀರಿ ಅಂಥೇಳಿ ಎಲ್ಲ ಕೇಳಿದಾಗ ಅಲ್ಲಿ ಈ ರೀತಿ ಒಂದು ನೈತಿಕ ಪೊಲೀಸ್ಗಿರಿ ನಡೆದಿದೆ. ಆ ನಂತರ ಸದ್ಯ ಪೊಲೀಸರು ಶ್ರೀರಾಮ ಸೇನೆಯ ಯಾರಿದ್ದಾರೆ ಕಾರ್ಯಕರ್ತರು ತಡೆದವರು, ನೈತಿಕ ಪೊಲೀಸ್ಗಿರಿಯನ್ನು ಮಾಡಿದವರು, ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಮಂಡ್ಯದ ಕೆರಗೋಡ್ನಲ್ಲಿ ಈ JDS ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿತ್ತು. ಅಲ್ಲಿನ ಆಂಜನೇಯ ದೇವಸ್ಥಾನದ ಮುಂಭಾಗ ನಿಮಗೆ ಕೆರಗೋಡ್ನಿಂದ ಮಂಡ್ಯದವರೆಗೂ ಕೂಡ ಕೆಲವೊಂದು ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿತ್ತು. ಪ್ರಮುಖವಾಗಿ ಅಲ್ಲಿ JDS ಫ್ಲೆಕ್ಸ್ಗಳು ಕೂಡ ಇದ್ವು, ಕಾಂಗ್ರೆಸ್ ಫ್ಲೆಕ್ಸ್ಗಳು ಕೂಡ ಇದ್ವು, ಬಿಜೆಪಿಗೆ ಸಂಬಂಧಪಟ್ಟದ್ದು ಕೂಡ ಇತ್ತು. ಈಗ ಕೆರಗೋಡು ಗ್ರಾಮದಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ JDS ಫ್ಲೆಕ್ಸ್ಗಳನ್ನು ತೆರವು ಮಾಡಲಾಗಿದೆ. ಕೆರಗೋಡಿನ ವಿವಾದಿತ ಧ್ವಜಸ್ತಂಭ ಬಳಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿತ್ತು. ಈ ಹಿಂದೆ ಫ್ಲೆಕ್ಸ್ ತೆರವು ವೇಳೆ ಜೋರು ಗಲಾಟೆ ನಡೆದಿತ್ತು. ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯನ್ನು ವಾಪಸ್ ಕಳಿಸಿದ್ರು ಫ್ಲೆಕ್ಸ್ ತೆರವು ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ. ಇಂದು ಪೊಲೀಸರ ಸಹಾಯದಿಂದ ಫ್ಲೆಕ್ಸ್ ತೆರವು ಕಾರ್ಯ ಆಗಿದೆ. ಮಂಡ್ಯದ ಕೆರಗೋಡ್ನಲ್ಲಿ ಧ್ವಜಸ್ತಂಭದ ಮುಂಭಾಗ JDS ಪಕ್ಷಕ್ಕೆ ಸಂಬಂಧಪಟ್ಟಂತಹ ಫ್ಲೆಕ್ಸ್ಗಳನ್ನು, ದೊಡ್ಡ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಇರುವಂತಹ ಫ್ಲೆಕ್ಸ್ಗಳು. ಈಗ ಅಷ್ಟು ಫ್ಲೆಕ್ಸ್ಗಳನ್ನು ಪೊಲೀಸರ ಸಹಾಯವನ್ನು ಪಡೆದುಕೊಂಡು ತೆರವು ಮಾಡುವಂಥ ಕಾರ್ಯ ಆಗಿದೆ. ಈ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆ ಒಂದು ಫ್ಲೆಕ್ಸ್ಗಳನ್ನು ತೆರವು ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ರಾಮಸ್ಥರ ವಿರೋಧ ಇತ್ತು. ಈ ಸಲಿಯೂ ಕೂಡ ಗ್ರಾಮಸ್ಥರ ವಿರೋಧದ ನಡುವೆ ಫ್ಲೆಕ್ಸ್ಗಳನ್ನು ತೆರವು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಅವತ್ತು ಗ್ರಾಮಸ್ಥರು ಬಿಟ್ಟಿರಲಿಲ್ಲ ಫ್ಲೆಕ್ಸನ್ನು ತೆರವು ಮಾಡೋದಕ್ಕೆ, ಈ ಕ್ಷಣ ಫ್ಲೆಕ್ಸ್ ತೆರವಾಗಿದೆ. ಸದ್ಯಕ್ಕಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಜನರು ಏನಂತಾರೆ? ಏನು ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಹಾಗೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಶುಭಾಶಯ ಕೋರಿ ಅಲ್ಲಿ ಬೃಹತ್ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿತ್ತು. ಕೆರಗೋಡು ಗ್ರಾಮದ ಮುಖ್ಯ ಸರ್ಕಲ್ನಲ್ಲಿ ಏನು ಧ್ವಜಸ್ತಂಭ ನಿರ್ಮಾಣ ಆಗಿತ್ತು ಅದೇ ಜಾಗದಲ್ಲಿ ಬೃಹತ್ ಫ್ಲೆಕ್ಸ್ಗಳನ್ನು ನಿರ್ಮಾಣ ಆಗಿತ್ತು. ಅದಾದ ನಂತರ ಹನುಮ ಧ್ವಜ ಗಲಾಟೆ ಶುರುವಾಗಿತ್ತು. ಅಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಅದೆಷ್ಟೇ ಗಲಾಟೆ ಆದರೂ ಕೂಡ ಅಲ್ಲಿದ್ದಂಥ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿರಲಿಲ್ಲ. ಬಳಿಕ ಪೊಲೀಸ್ ಇಲಾಖೆಯಿಂದ ಗ್ರಾಮ ಪಂಚಾಯಿತಿಗೆ ಫ್ಲೆಕ್ಸ್ಗಳನ್ನು ತೆರವುಗೊಳಿಸೋದಕ್ಕೆ ಒಂದು ನೋಟಿಸನ್ನು ಕೊಡಲಾಗಿತ್ತು, ಸೂಚನೆಯನ್ನು ನೀಡಿದರು. ಅದಾದ ಬಳಿಕ ಕಳೆದ 30ನೇ ತಾರೀಕು, ಜನವರಿ 30ನೇ ತಾರೀಕು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಲ್ಲಿ ಒಂದಷ್ಟು ಸಿಬ್ಬಂದಿಗಳನ್ನು ಕರ್ಕೊಂಡೋಗಿ ಫ್ಲೆಕ್ಸ್ಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ದರು. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಗ್ರಾಮಸ್ಥರು ಹಾಗೂ JDS ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಎಚ್ಚೆತ್ತುಕೊಂಡಿದ್ದಂಥ ಕಾರ್ಯದರ್ಶಿ ಅಲ್ಲಿಂದ ವಾಪಸ್ ಹೋಗಿದ್ರು. ಇನ್ನು ಇವತ್ತು ಕೂಡ ಅದೇ ರೀತಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಸ್ಥಳಕ್ಕೆ ಬಂದ ವಿರಾಮದ ಬಳಿಕ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ವಿಚಾರ BBMPಯ ಅಧಿಕಾರಿಗಳು ಇವತ್ತು ಬ್ರಿಗೇಡ್ ರೋಡ್ನಲ್ಲಿ ಕಾರ್ಯಾಚರಣೆ ಮಾಡಿ ಎಲ್ಲಿ ಕನ್ನಡದ ನಾಮಫಲಕವನ್ನು ಹಾಕಿಲ್ವೋ ಅಂಥ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ. ಬ್ರಿಗೇಡ್ ರಸ್ತೆಯಲ್ಲಿ ಫೀಲ್ಡ್ಗಿಳಿದಿದ್ದಾರೆ BBMPಯ ಅಧಿಕಾರಿಗಳು. ಕನ್ನಡ ನಾಮಫಲಕ ಹಾಕದ ಶಾಪ್ಗಳಿಗೆ ಬೀಗ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒಂದು ಡೆಡ್ಲೈನನ್ನು ಕೊಟ್ಟಿದ್ರು, ಆ ಡೆಡ್ಲೈನ್ ಮುಗಿದಿದೆ. ಅಧಿಕಾರಿಗಳು ಬರ್ತಾ ಇದ್ದಂತೆ ಆಂಗ್ಲ ನಾಮಫಲಕವನ್ನು ಹಾಕಿದಂಥ ಅಂಗಡಿಗಳೇನಿದಾವಲ್ಲ
ಅಲ್ಲಿ ನೋಡಿ ಎಲ್ಲ ತೆಗಿತಾ ಇರೋದನ್ನು, ಬೋರ್ಡ್ಗಳನ್ನು ಬಿಚ್ಚಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಹಾಕದ ಶಾಪ್ಗಳಿಗೆ ಬೀಗ ಹಾಕಲು ಮುಂದಾಗಿದ್ದಾರೆ. ಆಂಗ್ಲ ನಾಮಫಲಕಕ್ಕೆ ಕಪ್ಪು ಬಟ್ಟೆಯನ್ನು ಕಟ್ತಾ ಇದ್ದಾರೆ. ಅಧಿಕಾರಿಗಳು ಬರ್ತಾ ಇದ್ದಂತೆ ಕಾಣಿಸಬಾರ್ದು ಅಂಥೇಳಿ ಆಂಗ್ಲ ನಾಮಫಲಕ ಇದ್ದಂತಹ ಶಾಪ್ಗಳಲ್ಲಿ ಕಪ್ಪು ಬಟ್ಟೆ ಕಟ್ತಾ ಇದ್ದಾರೆ. ಇಂಗ್ಲೀಷ್ ಬೋರ್ಡ್ಗಳಿಗೆ ಬಟ್ಟೆ ಅಂಟಿಸಿದ್ದಾರೆ ಅಂಗಡಿಯ ಮಾಲೀಕರು. 20ಕ್ಕೂ ಹೆಚ್ಚು ಅಂಗಡಿಗಳ ಮೇಲಿದ್ದಂಥ ಆಂಗ್ಲ ಬೋರ್ಡ್, ಇಂಗ್ಲೀಷ್ ಬರಹ ಇರುವಂಥ ಬೋರ್ಡ್ಗಳನ್ನು ತೆಗಿತಾ ಇದ್ದಾರೆ. ಅದರ ಹೊರತಾಗಿಯೂ ಕೂಡ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳಿದ್ದಂಥ ಅಂಗಡಿಗಳ ಮಾಲೀಕರು ಆ ಬೋರ್ಡ್ಗಳಿಗೆ ಕಪ್ಪು ಬಟ್ಟೆಯನ್ನು ಕಟ್ಟುತ್ತಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಸವಿತಾ ಲೈವ್ ಕನೆಕ್ಟ್ ಆಗಿದ್ದಾರೆ. ಸವಿತಾ, BBMP ಅಧಿಕಾರಿಗಳು ಎಲ್ಲೆಲ್ಲಿ ಈಗ ಫೀಲ್ಡ್ಗಿಳಿದಿದ್ದಾರೆ ಕನ್ನಡ ನಾಮಫಲಕ ವಿಚಾರವಾಗಿ, ಮತ್ತೆ ಏನು ಮಾಡ್ತಾ ಇದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ ಅಂಗಡಿಗಳನ್ನು, ಹೇಗೆ ಈ ಹೊತ್ತಿನ ವಿವರ ಏನಿದೆ ಸವಿತಾ? ರಂಜಿತ್, ಕನ್ನಡ ನಾಮಫಲಕ ಕಡ್ಡಾಯಕ್ಕೆ BBMP ಇದೇ ಫೆಬ್ರವರಿ 28ಕ್ಕೆ ಡೆಡ್ಲೈನ್ ಕೊಟ್ಟಿತ್ತು. ಈ ಹಿಂದೆ ಕೂಡ ನಗರದ 30,000 ಅಧಿಕ ಅಂಗಡಿಗಳಿಗೆ ಸಹ ಕನ್ನಡ ಕಡ್ಡಾಯ ಮಾಡುವಂತೆ ನೋಟಿಸ್ ಕೂಡ ನೀಡಿತ್ತು. ಸದ್ಯ ನಾನು ಬ್ರಿಗೇಡ್ ರೋಡಲ್ಲಿದ್ದೀನಿ. ಇಂದು ಏಕಾಏಕಿ ಫೀಲ್ಡ್ಗಿಳಿದಂತಹ BBMP ಅಧಿಕಾರಿಗಳು ನಾಮಫಲಕ ಮಟ್ಟಿಗೆ ಕನ್ನಡವಾಗಿದೆ ಅಥವಾ ಇಂಗ್ಲಿಷ್ನ ಪರಿಶೀಲನೆ ಮಾಡುವಾಗ, ಕಾರ್ಯಾಚರಣೆ ಮಾಡುವಾಗ ಬಹುತೇಕ ಈ ಒಂದು ಬ್ರಿಗೇಡ್ ರೋಡ್ನಲ್ಲಿ 20ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಇಂಗ್ಲಿಷ್ ನಾಮಫಲಕ ಕಾಣುತ್ತೆ. ಅದಾದ ಬಳಿಕ ಅಂಗಡಿ ಮಾಲೀಕರು ಒಂದಿಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬೀಗ ಹಾಕಿಸಲು ಬಂದಂತಹ BBMP ಅಧಿಕಾರಿಗಳಿಗೆ ಒಂದಿಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದರೆ ನಾವು ಆರ್ಡ್ರ್ ಮಾಡಿದ್ವಿ, ಸೊ ನಮ್ಮ ಆರ್ಡ್ರ್ ಬಂದ ತಕ್ಷಣ ಮತ್ತೆ ನಾವು ಇದನ್ನು ಕನ್ನಡ ನೇಮ್ ಬೋರ್ಡ್ ಹಾಕ್ತೀವಿ ಅಂತ ದೃಶ್ಯದಲ್ಲಿ ನೋಡ್ಬೋದು. ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಬೋರ್ಡಲ್ಲಿ ಇರುವಂತಹ ನಾಮಫಲಕವನ್ನು ಬಟ್ಟೆ ಮುಖಾಂತರ ಮತ್ತು ಪ್ಲಾಸ್ಟಿಕ್ ಮುಖಾಂತರ ಮುಚ್ಚುವಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ. ಬಹುತೇಕ ಇಂದು ಏಕಾಏಕಿ ಮಧ್ಯಾಹ್ನ ಬಂದಂತಹ BBMP ಅಧಿಕಾರಿಗಳು ಈ ಒಂದು ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅಂದರೆ ಇಂಗ್ಲೀಷಲ್ಲಿದ್ದರೆ ಅಂಗಡಿಗೆ ಬೀಗ ಹಾಕಿಸಲಾಗತ್ತೆ ಅನ್ನೋ ಎಚ್ಚರಿಕೆ. 30,000ಕ್ಕೂ ಅಧಿಕ ಈ ಅಂಗಡಿ ಮುಖಗಳಿಗೆ ಈಗಾಗಲೇ ನೋಟಿಸನ್ನು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು. ಫೆಬ್ರವರಿ 28 ಇನ್ನೊಂದು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಸೊ ಎಷ್ಟು ನಾಮಫಲಕ ಅಳವಡಿಕೆ ಆಗಿಲ್ಲ ಅನ್ನೋದು ಇಂದು ಖುದ್ದು ಬ್ರಿಗೇಡ್ ರೋಡಲ್ಲಿ ಫೀಲ್ಡ್ಗೆ BBMP ಅಧಿಕಾರಿಗಳು ಇಳಿದಿದ್ದಾರೆ. 20ಕ್ಕೂ ಹೆಚ್ಚು ಅಂಗಡಿಗಳು ಈಗಾಗಲೇ ನೇಮ್ ಬೋರ್ಡನ್ನು ಮುಚ್ಚಿ ಹಾಕಿದ್ದಾವೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸವಿತಾ. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶವೊಂದು ನಡೆದಿದೆ. ಈ ಸಮಾವೇಶಕ್ಕೆ ಸ್ವಪಕ್ಷದವರೇ ಗೈರಾಗಿರುವಂಥ ಪರಿಸ್ಥಿತಿ ಎದುರಾಗಿದೆ. ಗ್ಯಾರಂಟಿ ಸಮಾವೇಶಕ್ಕೆ ಬಹುತೇಕ ಶಾಸಕರು ಕೈಕೊಟ್ಟಿದ್ದಾರೆ. ಅಥಣಿ ಶಾಸಕ ಮಾಜಿ DCM ಲಕ್ಷ್ಮಣ್ ಸವದಿ ಕೂಡ ಗೈರಾಗಿದ್ದಾರೆ. ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಮಾತ್ರ ಭಾಗಿಯಾಗಿದ್ದಾರೆ. ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಕೂಡ ಚಕ್ಕರ್ ಹಾಕಿದ್ದಾರೆ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್, ಕಾಗವಾಡದ ರಾಜು ಕಾಗೆ, ಸವದತ್ತಿ ಶಾಸಕ ವಿಶ್ವಾಸ ವೈದ್ಯ, ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಗಿ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಸಮಾವೇಶಕ್ಕೆ ಗೈರಾಗಿದ್ದಾರೆ. ಇದೇನು ಹೊಸದಲ್ಲ. ಈ ಹಿಂದೆನೂ ಕೂಡ ಸ್ವಪಕ್ಷದ ಕಾರ್ಯಕ್ರಮಗಳು, ಸಮಾವೇಶಗಳು ನಡೆದರೆ ನಾಯಕರು ಗೈರಾಗುವಂಥದ್ದು ಸರ್ವೇ ಸಾಮಾನ್ಯ. ಒಂದು ವೇಳೆ ಅವರು ಬ್ಯುಸಿ ಇರ್ತಾರೆ ಅಥವಾ ಅಸಮಾಧಾನಗಳು ಕೂಡ ಇರಬಹುದು. ಈ ರೀತಿಯಾಗಿ ಮೆಸೇಜ್ ಕನ್ವೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಬೆಳಗಾವಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ನಡೆದಿದೆ. ಸಮಾವೇಶಕ್ಕೆ ಜಿಲ್ಲೆಯ ಸ್ವಪಕ್ಷದ ಹಲವು ಶಾಸಕರು ಗೈರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂಜು, ಯಾಕೆ ತನ್ನದೇ ಪಕ್ಷದ ಕಾರ್ಯಕ್ರಮಕ್ಕೆ ಗೈರಾದ್ರು? ಏನಾದ್ರು ಕಾರಣಗಳಿದೆಯಾ ಅಂತ ಹೇಳಿ? ಖಂಡಿತ ದೇವಿತ್, ಏನಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ತನ್ನದೇ ಆದಂತ ಒಂದು ಸ್ಥಾನಮಾನ ಹೊಂದಿರುವಂತದ್ದು. ಅದರಲ್ಲೂ ಸಹ ಕಾಂಗ್ರೆಸ್ ಈ ಬಾರಿಯ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಅವರು ಆರಿಸಿ ಬರೋದಕ್ಕೆ, ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಏನ್ ಜಾರಿ ಮಾಡಿದ್ರು, ಏನ್ ಆಶ್ವಾಸನೆ ನೀಡಿದ್ರು, ಅದು ಒಂದು ಬಹಳ ಉಪಯುಕ್ತವಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿಯಲ್ಲಿ ಇರ್ತಕ್ಕಂತಹ ಸರ್ದಾರ್ ಗ್ರೌಂಡ್ ನಲ್ಲಿ ಒಂದು ಸಮಾವೇಶವನ್ನ ಸಹ ಮಾಡ್ತಾರೆ. ಅಂತಂದ್ರೆ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಮಾಡ್ತಾರೆ. ಈ ಸಮಾವೇಶದಲ್ಲಿ ಕಾಂಗ್ರೆಸ್ನಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂತಹ ಜನಪ್ರತಿನಿಧಿಗಳು ಇವತ್ತು ಈ ಸಮಾವೇಶಕ್ಕೆ ಗೈರಾಗಿರುವುದು 10 ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಈ ಹಿಂದೆ ಸಹ DKC ಹುಕ್ಕೇರಿ ತಾಲೂಕಿಗೆ ಭೇಟಿ ನೀಡಿದಾಗ ಸಹ ಸ್ವಪಕ್ಷೀಯ ನಾಯಕರೇನಿದ್ರು ಆಲ್ಮೋಸ್ಟ್ ಆಲ್
ಮಹೇಂದ್ರ ತಮ್ಮಣ್ಣವರು ಒಬ್ಬರನ್ನ ಬಿಟ್ರೆ ಉಳಿದಂತಹ ಎಲ್ಲ ಶಾಸಕರು ಸಹ ಗೈರಾಗಿದ್ರು. ಇವತ್ತು ಸಹ ಬೆಳಗಾವಿಯ ಸರ್ದಾರ್ ಗ್ರೌಂಡ್ ನಲ್ಲಿ ಏನು ಗ್ಯಾರಂಟಿಗಳ ಏನು ಸಮಾವೇಶ ನಡೀತಾ ಇದೆ, ಸ್ವಪಕ್ಷೀಯ ಎಲ್ಲ ಶಾಸಕರು ಗೈರಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಆಸಿಫ್ ಸೇಠ್ ಮಾತ್ರ ಭಾಗಿಯಾಗಿದ್ದಾರೆ. ಅವರನ್ನ ಹೊರತುಪಡಿಸಿದ್ರೆ ಮಹೇಂದ್ರ ತಮ್ಮಣ್ಣ ಆಗಿರ್ಬೋದು ಅಥವಾ ಲಕ್ಷ್ಮಣ್ ಸೌದಿ ಆಗಿರ್ಬೋದು, ರಾಜು ಕಾಗೆ ಆಗಿರ್ಬೋದು, ಇನ್ನು ಕೆಲವೊಂದಿಷ್ಟು ನಾಯಕರು ಸಹ ಗೈರಾಗಿರುವಂತದ್ದು. ಎಲ್ಲೋ ಒಂದು ಕಡೆ ಬೆಳಗಾವಿಯಲ್ಲಿ ಇನ್ನು ಲೋಕಸಭೆ ಚುನಾವಣೆ ಸಹ ಹತ್ತಿರ ಬರ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ಲಾಭಗಳು ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸ್ವಪಕ್ಷೀಯ ನಾಯಕರು ಗೈರಾಗಿರುವಂತದ್ದು ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ದೇವೇತ್, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ.